ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮತ್ತು ನಮ್ಮ ಹೊಸ ನಮ್ಮೂರಿಗೆ ಹೋಗ್ತಾಯಿದ್ದೀನಿ. ಅವರಂದ್ರೆ ನಮ್ಮ ಗುಲ್ಬರ್ಗ. ಸೊ ಇಲ್ಲಿಂದ 600 ಕಿಲೋಮೀಟರ್ ಬೆಂಗಳೂರಿಂದ. ಸೊ ಸ್ವಲ್ಪ ಮನೇಲಿ ಎಮರ್ಜೆನ್ಸಿ ಇರೋ ರೀಸನ್ಗೋಸ್ಕರ ನಾನು ಬಿಡ್ತಾಯಿದ್ದೀನಿ. ಸೊ ನಿನ್ನೆ ಮನೆಯಿಂದ ಕಾಲ್ ಮಾಡಿದರೆ ಅದಕ್ಕೋಸ್ಕರ ಬೆಳಗ್ಗೆ ಹೋಗ್ತಾಯಿದ್ದೀನಿ. ಸೊ ನಾನಂತೂ ರೆಡಿ ಆಗಿದ್ದೀನಿ ನೋಡಿ. ಆಲ್ರೆಡಿ ಟೈಮ್ ಆಗಿದೆ 5 ಗಂಟೆ. ಸೊ ನಾನು ಹೆಲ್ಮೆಟ್ ಕೂಡ ತೊಗೊಂಡಿದ್ದೀನಿ ಮತ್ತು ಮೋಟೋಬ್ಲಾಗ್ ಸೆಟಪ್ ಕೂಡ ಮಾಡಿದ್ದೀನಿ. ಅದೇ ಥರ ನೋಡ್ಬೋದು, ನಾನು ಬೈಕಲ್ಲಿ ಬ್ಯಾಗ್ ಕೂಡ ಕಟ್ಟಿದ್ದೀನಿ. ಸೊ ಒಂದು ಬ್ಯಾಗ್ ಇರೋದ್ರಿಂದ ಈಸಿಯಾಗಿ ಕಟ್ಬೋದಾಯಿತು. ಹಾಗೆ ನನ್ನ ಗಾಡಿ NS ಗಾಡಿ ತೊಗೊಂಡು ಹೋಗ್ತಾಯಿದ್ದೀನಿ. ನೋಡ್ತಿದ್ದೆ ಥರ ನಮ್ಮ ಚಾನಲ್ ಯಾರೆಲ್ಲ ಹೊಸಬ್ರು ನೋಡ್ತೀವಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಫಸ್ಟ್ ರೈಡ್ ಹೋಗ್ತಾಯಿದ್ದೀನಿ 600 ಕಿಲೋಮೀಟರ್ ದೂರ. ಬಟ್ ಯಾವ ಥರ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಗೊತ್ತಿಲ್ಲ. ಸೊ ನೋಡೋಣ, ಗುಡ್ ಫೀಲಿಂಗ್ಸ್ ಇರ್ತವೆ, ಬ್ಯಾಡ್ ಫೀಲಿಂಗ್ಸ್ ಅಂತ ನೋಡೋಣ. ಸೊ ವೀಡಿಯೋನ ಎಲ್ಲರೂ ಕೊನೆಗೂ ನೋಡಿ, ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ. ಸೊ ಬನ್ನಿ, ಇವಾಗ ನಾನು ಬನ್ನರಘಟ್ಟ ಮೇಲೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ, ಡೈರೆಕ್ಟ್ ನಿಮ್ಗೆ ಅಲ್ಲಿ ಬನ್ನರಘಟ್ಟದಲ್ಲಿ ಸಿಗ್ತೀನಿ. ಸೊ ಬನ್ನಿ ಫ್ರೆಂಡ್ಸ್. ದೇವರು ಒಳ್ಳೇದು ಮಾಡಪ್ಪ. ಹಲೋ ಫ್ರೆಂಡ್ಸ್, ಇವಾಗ ನಾನು ಹೋಗ್ತಾಯಿದ್ದೀನಿ ಮನೆ ಬಿಟ್ಟು ಇವಾಗ ಜಸ್ಟು. ಸೊ ಇಲ್ಲಿಂದ ಸೀದಾ ಬನ್ನರಘಟ್ಟ ಹೋಗ್ಬೇಕು. ನಿನ್ನೆ ಕೂಡ ನೋಡ್ಬೋದು ಫ್ಯೂಲ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಸೀದಾ ಹೋಗೋದೇನೆ. ವಿಡಿಯೋ ಎಲ್ಲರೂ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನನ್ನ 1500 ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ, ಬೇಗ ನಮ್ಮ ಚಾನಲ್ನ ಮಾನಿಟೈಸ್ ಆಗೋ ಥರ ಮಾಡ್ಬೇಕಂತ ಕೇಳ್ಕೊತೀನಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಬೇಕು. ಇವಾಗ ಟೈಮ್ ಆಗಿದೆ ಕರೆಕ್ಟಾಗಿ 5 ಗಂಟೆ 4 ನಿಮಿಷ ನೋಡ್ಬೋದು ನೀವೇ. ಫ್ರೆಂಡ್ಸ್, ನಾನು ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ. ಸೊ 600 ಕಿಲೋಮೀಟರ್ ಲಾಂಗ್ ರೈಡಿಗೆ. ಸೊ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ನನಗಂತೂ ತುಂಬ ಎಕ್ಸೈಟಿಂಗ್ ಆಗ್ತಿದೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಲ್ಲ, ಅದು 600 ಕಿಲೋಮೀಟ್ರ್ 10-11 ಅವರ್ ಆಗುತ್ತೆ ಇಲ್ಲಿಂದ. ಸೊ ನಮ್ಮೂರು ಗುಲ್ಬರ್ಗ. ಓಕೆ, ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಲ್ಲ, ಸೊ ತುಂಬ ಖುಷಿ ಆಗ್ತೀನಿ. ನನ್ನ ಫ್ರೆಂಡ್ ಕೂಡ ಬರ್ತೀನಿ ನಾನು, ಬಟ್ ಅವ್ನು ಬರಲಿಲ್ಲ. ಸೊ ನನಗೂ ಭಯ ಆಗ್ತಿದೆ ಸ್ಟಾರ್ಟಿಂಗಲ್ಲಿ, ಹೆಂಗೆ ಹೋಗೋದು 600 ಕಿಲೋಮೀಟ್ರ್ ಯಾರು ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮು ರೂಟ್ ಬೇರೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಯಾಕಂದರೆ ನಾನು ಎನಿ ಟೈಮ್ ಬಸ್ಸಲ್ಲಾಗಲಿ ಟ್ರೈನಲ್ಲಿ ಹೋಗ್ತಿದ್ದೀನಲ್ಲ. ಸೊ ಫಸ್ಟ್ ಟೈಮ್ ಬೈಕಲ್ಲಿ ಹೋಗ್ತಾಯಿದ್ದೀನಿ. ಸೊ ಗೊತ್ತಿಲ್ಲ ನನಗೆ. ಅದಕ್ಕೆ ನನ್ನ ಫ್ರೆಂಡ್ ಕೆಲ್ಸಕ್ಕೆ ನನ್ನ ಫ್ರೆಂಡ್ ಸೈಕಲ್ ಅಂತ ಕ್ಲೋಸ್ ಫ್ರೆಂಡು, ಹಾಗೆ ಅರುಣ್ ಅಂತ ನನ್ನ ಜೊತೆ ವರ್ಕ್ ಮಾಡೋನು, ಅವನು ತುಂಬ ಕ್ಲೋಸ್. ಸೊ ಅವ್ನು ಕೇಳೋ ಸಜೆಷನ್ ಮಾಡಿದ್ರು. ಅವನು ಹೋಗಿದ್ದಂತೆ ಅವನು ನಮ್ಮೂರ ಹತ್ರನೇ ಯಾದಗಿರಿ. ಅವನು ಹೋಗಿದ್ದಂತೆ ತುಂಬ ಸಾರಿ. ಧೈರ್ಯ ಏನು ಬಿಡಬೇಡ, ಹೋಗು, ಫಸ್ಟ್ ಟೈಮ್ ಹಂಗೆ ಆಗುತ್ತೆ. ಸೊ ನನಗೂ ಹಂಗೆ ಆಗಿತ್ತು ಅಂತ ನನಗೆ ಸ್ವಲ್ಪ ಮೋಟಿವೇಶನ್ ಕೊಟ್ಟ. ಸೊ ಅದೇ ಮೋಟಿವೇಶನ್ ಇಟ್ಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ ಯಾವ ಥರ ಆಗುತ್ತಂತ. ಬನ್ನಿ, ಇವಾಗ ನಾನು ಡೈರೆಕ್ಟಾಗಿ ಸಿಗ್ತೀನಿ ನಿಮಗೆ ಅಲ್ಲಿ ಬನ್ನರಘಟ್ಟದಲ್ಲಿ. ಫ್ರೆಂಡ್ಸ್, ಈಗ ನಾನು ಬನ್ನರಘಟ್ಟ ಬಂದಿದ್ದೀನಿ. ಸೊ ಇಲ್ಲಿ NH ಇರ್ಬೇಕಲ್ವ, ಅದಕ್ಕೋಸ್ಕರ NH ಹೋಗುತ್ತಲ್ಲ ರೂಟು. ಸೊ ಅದಕ್ಕೋಸ್ಕರ NH ಟೋಲ್ ಕಟ್ಬಿಟ್ಟು ನೋಡಿ, ಟೋಲ್ ಕೂಡ ಕಟ್ಟಿದ್ದೀನಿ. ಟೋಲು 75 ರೂಪೀಸ್ ನೆಲಮಂಗ್ಲಾಗೆ. ಸೊ ಇಲ್ಲಿಂದ ನಮಗೆ ಡೈರೆಕ್ಟಾಗಿ ನೆಲಮಂಗ್ಲ ಹೋಗ್ಬೋದು. ನೋಡಿ, ಇಲ್ಲೇ ಬ್ಯಾಕ್ ಸೈಡ್ ಟೋಲ್ ಕಟ್ಟಿದ್ದು, ನಮ್ಮ ಬನ್ನರಘಟ್ಟ ಟೋಲ್ ಇದು. ಸೊ ರೋಡೆಲ್ಲ ಖಾಲಿ ಇದೆ, ಬೆಳಗ್ಗೆ 5 ಗಂಟೆ ಅಲ್ವಾ. ಸೊ ಯಾರೂ ಪಬ್ಲಿಕ್ ಇಲ್ಲ. ಸೊ ರೋಡಂತೂ ಪೀಸ್ ಆಗಿದೆ. ಸೊ ಬನ್ನಿ, ಡೈರೆಕ್ಟಾಗಿ ಸಿಗ್ತೇನೆ ನಿಮಗೆ ನೆಲಮಂಗ್ಲಾಗೆ. ಫ್ರೆಂಡ್ಸ್, ಇವಾಗ ನಾನಿದ್ದೀನಿ ತುಮಕೂರು ಟೌನ್ ಮೈದಾಳ, ನಾವು ದೂರ ಹತ್ರ ಇದ್ದೀನಿ. ಸೊ ಇಲ್ಲಿ ಕೂಡ ಟೋಲ್ ಇದೆ. ಸೊ ಬಾಡಿ ಫುಲ್ ಪೇನ್ ಆಯ್ತು, ಪೇನ್ ಆಗಿತ್ತು. ಅದಕ್ಕೋಸ್ಕರ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿಬಿಟ್ಟು 5 ನಿಮಿಷ ನಿಂತ್ಕೊಂಡಿದ್ದೀನಿ. ಹಲೋ ಫ್ರೆಂಡ್ಸ್, ಇವಾಗ ನಾನು ಬಂದುಬಿಟ್ಟಿದ್ದೀನಿ, ಸಿರಾ ಅಲ್ಲಿದ್ದೀನಿ. ಸೊ ನನ್ನ ಬೈಕಲ್ಲಿ ಪೆಟ್ರೋಲ್ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ಪೆಟ್ರೋಲ್ ಕೂಡ ಫಿಲ್ ಮಾಡಿ, ಸ್ವಲ್ಪ ಬಾಡಿ ಪೇನ್ ಆಗ್ತಿತ್ತು. ಸೊ ಬಾಡಿ ಪೇನ್ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಇವಾಗ ಮತ್ತೆ ಹೊರಡ್ಬೇಕು ನಾವು ಸೀದಾ. ಇನ್ನು ಇಲ್ಲಿಂದ ಚಿತ್ರದುರ್ಗ ಇದೆ, 75-80 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿ ರೀಚ್ ಆಗ್ಬೇಕು ಬೇಗ. ಬೆಳಗ್ಗೆ ಬಿಟ್ಟಿದ್ದು ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ಲೇಟ್ ಆಗ್ತಿದೆ. ಇಲ್ಲಾಂದರೆ ಬೇಗ ಬಿಟ್ಟಿದ್ರೆ ಬೇಗ ಹೋಗ್ಬೋದಾಗಿತ್ತು. ಸೊ ಇನ್ನೂ 430 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಸೊ ಇವಾಗಲೇ ಬಾಡಿ ಪೇನ್ ಆಗ್ತಿದೆ. ಸೊ ರೈಡಿಂಗ್ ಈ ಥರ ಅಂತ ಯಾವುದು ಅಂದ್ಕೊಂಡಿರಲಿಲ್ಲ. ಸೊ ರೈಡಿಂಗ್ ತುಂಬ ಕಷ್ಟಪ್ಪ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಹೊಡಿಯೋಕ್ಕೆ ಸ್ಪೀಡಾಗಿ. ಅದಲ್ಲದೆ ಬೇಗ ರೀಚ್ ಆಗಬೇಕು, ಒಂದು 4 ಗಂಟೆ ಒಳಗೆ ರೀಚ್ ಆಗ್ಬೇಕು ನಾನು. ಸೊ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಎಲ್ಲರೂ ಕೊನೆವರೆಗೂ ನೋಡಿ. ಸೊ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಬನ್ನಿ, ನಾನು ಸಿಗ್ತೀನಿ ಸೀದಾ ದುರ್ಗದಲ್ಲಿ.
ಫ್ರೆಂಡ್ಸ್ ನೋಡ್ತೀರಾ ಇಲ್ಲಿ ಸಾಯಿಬಾಬನ ಮಂದಿರ ಅದು ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ದೊಡ್ಡದಾಗಿರೋವಂಥದ್ದು. ಟೋಲ್ ಪ್ಲಾಜಾ ಹತ್ರನೇ, ಸೊ ಲೆಫ್ಟ್ ಸೈಡಲ್ಲಿದೆ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ನೀವೇ. ಸೊ ಇವಾಗ ಟೈಮ್ ಆಗಿದ್ದು 9:22. ಸೊ 200 ಕಿಲೋಮೀಟ್ರ್ ಅಂತೂ ರೈಡ್ ಆಗಿದೆ ನಂದು. ಸೊ ಬಾಡಿ ಫೇನ್ ಆಗಿತ್ತು, ಅದಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಬನ್ನಿ ಹೋಗೋಣ ಹಂಗೆ. ಗುರು ಸೂಪರಾಗಿ ಆಡ್ದೆ ಗಾಡಿನ. ಇದಕ್ಕಿನ್ನೂ ಅಷ್ಟು ಮಾಡಿಫಿಕೇಷನ್ ಮಾಡಿಸಿಲ್ಲ. ಸೊ ಇನ್ನೂ ಮಾಡಿಸ್ತೀನಿ ಮಾಡಿಫಿಕೇಷನ್ನು. ಇವಾಗ ಊರಿಗೆ ಹೋಗ್ತಿದ್ದೀನಲ್ವ, ಸೊ ಇವಾಗ ಊರಿಂದ ಬಂದಮೇಲೆ ಸೊ ಮಾಡಿಫಿಕೇಷನ್ ಸ್ಟಾರ್ಟ್ ಮಾಡಬೇಕು. ಇನ್ನು ಬರೀ ಹ್ಯಾಂಡ್ಗಾರ್ಡು ವೈಸರ್ ಮಾತ್ರ ಹಾಕಿದ್ದೀನಿ. ಸೊ ಇನ್ನೂ ಸ್ಟಿಕ್ಕರಿಂಗ್ ಏನೂ ಮಾಡಿಸಿಲ್ಲ. ಸೊ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸ್ಬಿಟ್ಟು ಸ್ವಲ್ಪ ಹಿಂದ್ಗಡೆ ಎಲ್ಲ ಮಡ್ಗಾರ್ಡು ಇಂಡಿಕೇಟ್ರ್ ಎಲ್ಲ LED ಹಾಕಬೇಕು. ಸ್ವಲ್ಪ ಇನ್ನೂ ಮಾಡಿಫಿಕೇಷನ್ ಮಾಡಿಸ್ಬೇಕಲ್ವ, ಸೊ ಅದಕ್ಕೋಸ್ಕರ ಪೆಂಡಿಂಗಲ್ಲಿದೆ. ಸೊ ಅದನ್ನು ಮಾಡಿಸ್ತೀನಿ, ಸ್ವಲ್ಪ ದಿನ ಆಗಲಿ. ಇವಾಗ ಫಸ್ಟು ಊರಿಗೆ ಹೋಗ್ಬೇಕಲ್ಲ, ಎಮರ್ಜೆನ್ಸಿ ಅಲ್ವಾ. ಸೊ ನಾನು ಊರಿಗೆ ಹೋಗಿ 1 ವರ್ಷ ಆಯ್ತು ಗುರು. 1 ವರ್ಷ ಆದಮೇಲೆ ಯಾವತ್ತೂ ಹೋಗಿರಲಿಲ್ಲ, ಇವತ್ತು ಹೋಗ್ತಿದ್ದೀನಿ 1 ವರ್ಷ ಆದಮೇಲೆ. ನೋಡೋಣ ಊರು ಯಾವ ಥರ ಇರುತ್ತೋ, ಊರಲ್ಲಿರೋ ಫ್ರೆಂಡ್ಸ್ ಯಾವ ಥರ ಇರುತ್ತೋ ಅಂತ. ಊರೆಲ್ಲ ನಾವು ಅಂದ್ಕೊಂಡೋಗಿರಲ್ಲ, ಇವಾಗೆಲ್ಲ ತುಂಬ ಚೇಂಜ್ ಆಗಿಬಿಟ್ಟಿರುತ್ತೆ. ಯಾಕಂದ್ರೆ ನಾವು 1 ವರ್ಷ ಬಿಟ್ಟು ನೋಡಿದ್ರೆ ಯಾವ ಥರ ಇರುತ್ತಂತ ನಮಗೆ ಗೊತ್ತಿರಲ್ಲ. ಸೊ ಅದೇ ನಿಮ್ಗೆ ಗೊತ್ತು, ಬೆಂಗಳೂರಲ್ಲಿ 1 ವರ್ಷ ಬಿಟ್ಟರೆ ಪಕ್ಕದ ಮನೆಯಲ್ಲಿ ಮನೆ ಇಲ್ಲ ಅಂದ್ರೇ ಒಂದು 6 ಮಂತ್ 7 ಮಂತಲ್ಲೆಲ್ಲ ಮನೆ ಕಟ್ಬಿಡ್ತಾರೆ. ಸೊ ಇನ್ನು ನಾವು ಊರಲ್ಲಿ ಅಂದರೆ ಯಾವ ಥರ ಇರುತ್ತೆ, ಊರಲ್ಲಿ ಅಷ್ಟು ಮನೆ ಎಲ್ಲ ಕಟ್ಟಲ್ಲ. ಬಟ್ ಅಂದರೆ ಇದೇ ಮಳೆಗಾಲಕ್ಕೆಲ್ಲ ಚೇಂಜ್ ಆಗ್ತಿರುತ್ತಲ್ಲ ವೆದರು. ಸೊ ನಮಗೆ ತುಂಬ ಫಸ್ಟ್ ಟೈಮ್ ಹೋದ್ರೇ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ನಮ್ಮೂರು. ನೋಡೋಣ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೆ ನೋಡಿ. ಇನ್ನೊಂದು ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಿದ್ರು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬೇಗ 5K ಮಾಡೋಣ ಅಂತ ನನ್ನ ಟಾರ್ಗೆಟ್ ಇದೆ. ಸೊ ಪ್ಲೀಸ್ ನಿಮ್ಮ ಸಪೋರ್ಟಿಂದ ಬೇಗ 5K ಮಾಡಿಬಿಡಿ. 5K ಮಾಡಿದ್ರಂತೂ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಬೇಗ 5K ಮಾಡಿಸ್ಬಿಡಿ. ಹಾಗೆ ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತೀರೋ ಕಮೆಂಟ್ ಹಾಕಿ, ನೋಡೋಣ ಎಲ್ಲಿಂದ ಕಮೆಂಟ್ ಹಾಕ್ತಿದ್ರು ಅಂತ. ಇವಾಗ ನಾನು ಚಿತ್ರದುರ್ಗ ಹತ್ರ ಇದ್ದೀನಲ್ವಾ, ಸೊ ಈರೋಡ್ ಚಿತ್ರದುರ್ಗ. ನೋಡೋಣ ಇಲ್ಲಿ ಎಷ್ಟು ಜನ ನೋಡ್ತೀರ ಅನ್ನೋದು ಕಮೆಂಟ್ ಹಾಕಿ ನೋಡೋಣ. ಬನ್ನಿ ನಾನು ಮುಂದೆ ಸಿಗ್ತೀನಿ ಹೋಗಿ ನಿಮಗೆ. ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ 12 ಗಂಟೆ. ಸೊ ತುಂಬ ಹೊಟ್ಟೆ ಹಸಿತು, ಅದಕ್ಕೋಸ್ಕರ ಏನಾದರೂ ತಿನ್ನೋಣ ಅಂತ ಬಂದೆ. ಇಲ್ಲಿ ಧಾಮದಲ್ಲಿ ನಿಲ್ಸಿದ್ದೀನಿ. ಸೊ ಬೈಕ್ನಲ್ಲಿ ಆಚೆ ನಿಂತಿದೆ. ಸೊ ಇಲ್ಲಿ ಕಾಣಿಸಲ್ಲ, ಒಂದು ರೈಸ್ ತೊಗೊಂಡಿದ್ದೀನಿ. ಸೊ ಮೊಬೈಲ್ ಚಾರ್ಜ್ ಕೂಡ ಇತ್ತು. ಸೊ ಚಾರ್ಜ್ ಕೂಡ ಹಾಕೊಂಡಿದ್ದೀನಿ. ಇಲ್ಲಿ ಚಾರ್ಜರ್ ಪಾಯಿಂಟ್ ಇತ್ತು, ಸೊ ಚಾರ್ಜ್ ಹಾಕೊಂಡಿದ್ದೀನಿ. ಸೊ ಆಲ್ರೆಡಿ 300 ಕಿಲೋಮೀಟರ್ ಕಂಪ್ಲೀಟ್ ಆಯಿತು. ಸೊ ಇನ್ನೂ 270 ಕಿಲೋಮೀಟರ್ ಪೆಂಡಿಂಗ್ ಇದೆ. ಸೊ ಟಿಫನ್ ತಿನ್ಕೊಂಡು ಸೊ ಮತ್ತು ಬೇರೆ ಕಡೆ ರೀಚ್ ಆಗಿ ಇನ್ನೂ 100 ಕಿಲೋ ಹೊಡೆದ್ಮೇಲೆ ಮತ್ತೊಂದು ಸ್ಟಾರ್ ಬ್ರೇಕ್ ತೊಗೊಂಡು ಸೊ ನೆಕ್ಸ್ಟ್ 100 ಕಿಲೋಮೀಟರ್ ಬ್ರೇಕ್ ತೊಗೊಂಡು ಮತ್ತೆ 100 ಕಿಲೋಮೀಟರ್ ತೊಗೊಂಡು ಇನ್ನೊಂದು 70 ಉಳಿತೆ. ಸೊ ಅಲ್ಲಿ ಗಂಟೆ ಬೇಗ ಅಂದರೆ ಮಿನಿಮಮ್ 3-4 ಗಂಟೆಗೆ ರೀಚ್ ಆಗ್ಬೋದು ಅಂದ್ಕೊತೀನಿ ಆಲ್ಮೋಸ್ಟ್ ಅಲ್ಲ. ಸೊ ಬನ್ನಿ ಅಷ್ಟು ಬರ್ತಿದ್ದೀನಿ. ಹಲೋ ಫ್ರೆಂಡ್ಸ್, ಇವಾಗ ಊಟ ಮಾಡಿದ್ದಾಯಿತು. ಸೊ ಸ್ವಲ್ಪ ಬ್ರೇಕ್ ಹೊಡೆದೇನೆ ಇತ್ತು. 1/2 hour 35 minutes ಆಯಿತು ಬ್ರೇಕು. ಮುಂಚೆ ತೊಗೊಂಡಿದ್ದೆಲ್ಲ 10-15 ಮಿನಿಟ್ಸ್ ಎಲ್ಲ ತಿಂದಿದ್ದೆ. ಇವಾಗ ಸ್ವಲ್ಪ 35 ಮಿನಿಟ್ಸ್ ತೊಗೊಂಡು ಯಾಕಂದರೆ ಊಟ ಮಾಡೋದು ಮನೆಗೆ ನೀನು ತಿಂದಿಲ್ಲ, ಅಷ್ಟು ಊಟ ತಿಂದೆ. ನಾನು ಎಲ್ಲಿ ತಿಂದೆ ಅಂದರೆ ಇಲ್ಲ ನೋಡಿ, ಮಿನಿ ಪಂಜಾಬ್ ಡಾಬಾ ಅಂತ ತಿಂದೆ. ಸೊ ಒಂದು ಟೊಮೆಟೊ ರೈಸ್ ತಿಂದೆ, ಒಂದು ಸ್ಟೀಕ್ ತೊಗೊಂಡೆ. ರೈಸ್ ಏನಷ್ಟು ಟೇಸ್ಟ್ ಚೆನ್ನಾಗಿರಲಿಲ್ಲ. ಸೊ ಪ್ರೈಸ್ ಮಾತ್ರ ತುಂಬ ಕಾಸ್ಟ್ಲಿ ಇದೆ ಇಲ್ಲಿ. ಸೊ ಬೇಕಾದ್ರೆ ನೀವು ಎಲ್ಲ ಸಿಟಿ ಹಾಕೊಂಡು ತಿಂದು ಚೆನ್ನಾಗಿರುತ್ತೆ, ಟೇಸ್ಟ್ ಬರ್ತೀನಿ. ಟೇಸ್ಟ್ ಚೆನ್ನಾಗಿ ಅದು ಪಂಜಾಬಿ ಟೇಸ್ಟು. ಸೊ ನಮ್ಮ ಕರ್ನಾಟಕದವ್ರಿಗೆಲ್ಲ ಟೇಸ್ಟ್ ಆಗೋಲ್ಲ. ಸೊ ಬನ್ನಿ ವೀಡಿಯೋನ ಎಲ್ಲರೂ ಕೊನೆಯವ್ರು ನೋಡಿ. ಇವಾಗ ಇನ್ನೂ ನಂಗೆ 270 ಕಿಲೋಮೀಟರ್ ಉಳಿತೀವಿ. ಸೊ ಹೊರಡ್ಬೇಕೀಗ, ಎಲ್ಲ ರೆಡಿ ಇದೆ. ಸೊ ಹೊರಡ್ತೀನಿ ಈಗ. ಬನ್ನಿ ಸಿಗ್ತೀನಿ ನಾನು ಮುಂದೆ ಸ್ಟಾಪ್ನಲ್ಲಿ. ವಿಡಿಯೋ ಕಂಟಿನ್ಯೂ ಮಾಡ್ತಾರೆ. ಅಲ್ಲ ಫ್ರೆಂಡ್ಸ್, ಇವಾಗ ಊಟ ಅಂತ ತಿನ್ಕೊಂಡೆ. ತಿನ್ಕೊಂಡು ಈಗ ಬಿಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ ಯಾವ ಥರ ಕ್ಲೈಮೇಟ್ ಇದೆ ಈ ಏರಿಯಾದಲ್ಲಿ ಅಂತಂದರೆ ಫುಲ್ ಫಾರೆಸ್ಟ್ ಗುರು. ಸೊಕ್ಕತ್ತಾಗಿದೆ ಕ್ಲೈಮೇಟ್ ಮಾತ್ರ. ಸೊ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ನಮ್ಮೂರ ಕಡೆ ಯಾವುದು ಈ ಥರ ಇಲ್ಲ. ಸೊ ಈ ವಾತಾವರಣ ನೋಡಿದ್ರಂತೂ ತುಂಬ ಖುಷಿ ಆಗ್ತಿತ್ತು ನನಗಂತೂ. ಸೊ ನೀವು ಒಂದು ಸಾರಿ ಬನ್ನಿ, ಎಂಜಾಯ್ ಮಾಡಿ. ಸಖತ್ತಾಗಿ ಸೂಪರಾಗಿದೆ, ನಿಜವಾಗ್ಲೂ ಸೂಪರಾಗಿದೆ. ಸೊ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ನಿಜವಾಗ್ಲೂ ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ.
ಅದೇ ಫ್ರೆಂಡ್ಸ್ ಊಟ ಮಾಡಿದ್ನಲ್ಲ ಅಲ್ಲಿ ಮಿನಿ ಪಂಜಾಬಿ ಡಾಬಾದಲ್ಲಿ ಗುರು ಒಂಚೂರು ಟೇಸ್ಟ್ ಚೆನ್ನಾಗಿಲ್ಲಪ್ಪ ಅಲ್ಲಿ, ಒಂಚೂರು ಟೇಸ್ಟ್ ಇಲ್ಲ. ಅದಕ್ಕೆ ಬೇರೆ 120 ಅಂತೆ ಒಂದು ಪ್ಲೇಟ್ಗೆ. ಸೊ ಇಲ್ಲಿ ನೋಡಿ ಹೊಳಿ ಎಲ್ಲ ಕಾಣಿಸ್ತಿದೆಯಲ್ಲ, ಸೂಪರಾಗಿದೆ ವ್ಯೂ ಮಾತ್ರ. ಇಲ್ಲಿ ಒಂದು ಸಾರಿ ಬಂದು ಎಂಜಾಯ್ ಮಾಡಿ ಕರೆಕ್ಟಾಗಿ ಹೇಳ್ತೀನಿ ನೋಡಿ. ಇದು ಯಾವುದೋ ಸಮುದ್ರ ಟಚ್ ಆಗುತ್ತೆ ಗುರು. ನೋಡಿ ಯಾವ ಥರ ಇದೆ ಅಂತ ಇಲ್ಲಿ. हाँ एप्पल कंपनी का प्रोडक्ट है, पूरा लारी ड्राइवर है, हरियाणा के पानी के लारी में लोड करके लाए। प्रोडक्ट है सेकंड जनरेशन। ओके, क्या प्राइस है? सर प्राइस क्या है इसका? मार्केट प्राइस 24,900 है इसका। ओके, 5,000 नहीं अभी मेरे पास है, मैं अभी ऑर्डर लगाया हूँ। एप्पल का है, एप्पल का भी लगाया हूँ, देखो मेरे पास एप्पल फ़ोन भी है। इसलिए पूछा आपसे खाली क्योंकि एप्पल तो एप्पल ही यूज़ होता है ना, हाँ इसलिए अंदर में डाल दिया मैं। बहुत ही कम रेट में। गाड़ी खराब पड़ा है, इधर हिंदी नहीं आ रहा किसी को। हाँ हाँ सारी मिस्टेक करके मेरे को बेंगलोर जाना है, थोड़ा खर्चा पानी करना। आप बोल दो क्या देना चाहते हैं, मिनिमम करके आप बोल दो। नहीं नहीं, फ्लिपकार्ट में ऑर्डर करके अभी डाल दिया, अभी मेरा पास है ऑलरेडी। एप्पल की हाँ एप्पल का सेकंड जनरेशन ही लिया क्या? वही वो 600 रुपये में लिया। एक सेकंड जनरेशन है, एक थर्ड जनरेशन है। पता नहीं कौन सा, लेकिन अच्छा है, साउंड अच्छा है। अभी लगाया हूँ मैं, लगाया था वो मुझे 500 रुपये में पड़ गया। वो चीज़ नहीं है तो एप्पल की है। हाँ तो मैं इतना नहीं करता हूँ। 10 रुपए इसका तो। देखो अभी देखो कल ही लाया, देखो कवर भी अभी तक मैं यूज़ कर रहा हूँ। नहीं ये अलग है, इसमें नॉइज कैंसलेशन। हाँ हाँ ये एप्पल का ओरिजिनल है। इसका क्या ये सीरियल जो होता है ना, हाँ 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 ओके अंदर भी सीरियल आएगा, इधर भी आएगा, और आईफोन के अंदर भी आएगा। 3 जगह सीरियल आता है। ओके 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 यूएसए प्रोडक्ट है। ओके ओके इसको जैसे कनेक्ट करोगे ना, इसमें कुछ करने की जरूरत ओके नहीं, ओके। ऑटोमेटिक कनेक्ट हो जाएगा। ओके, हाँ, सिस्टम है इसका। कहाँ से आप, कहाँ से? हरियाणा से हूँ, पानीपत से। हरियाणा से। गाड़ी लोड करके लाते बम्बई से, ओके ओके सीधा जाता बेंगलोर को। ओके ओके तो गाड़ी नीचे उतरती ना ब्रिज के, हाँ हाँ गाड़ी खराब हो गई सुबह से, इधर हिंदी नहीं आ रहा किसी को, ना थोड़ा खर्चा पानी करना उसके पास। ओके। अभी मैं लगाया हूँ, दूसरा आएगा। अभी मेरा फ्रेंड्स आ रहा है पीछे से, उसको पूछो, उसका पास नहीं है। ओके आप रख लो, देख लो कितना देना आप बता दो मिनिमम। नहीं मेरे पास अभी लगाया, मैं आपको दिखाया ना, मैं दो क्या करेगा। ठीक है हाँ भैया। ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಯಾವ ಥರ ಕಾಣಿಸ್ತಿದೆ ಕ್ಲೈಮೇಟ್ ಅಂತ. ಸೊ ಇಲ್ಲಿ ಯಾರೋ ಒಬ್ಬರು UP ಹರಿಯಾಣದಿಂದ ಬಂದಿದ್ರು, ಇಯರ್ಬಡ್ಸ್ ತೊಗೊತೀರಾ ಅಂತ. ಸೊ ಅದೆಲ್ಲ ಮೋಸ್ಟ್ಲಿ ಕಳ್ಮಲೆ ಇರುತ್ತೆ. ಬಟ್ ಎಕ್ಸೆಲ್ಲ ನಿನ್ನೆ ತೊಗೊಂಡಿದ್ನಲ್ವಾ ಫ್ಲಿಪ್ಕಾರ್ಟಿಂದ, ಸೊ ಅದಕ್ಕೆ ನಂಗೆ ಬೇಡ ಅಂತಂದೆ. ಬಟ್ ಅವನು ಎಷ್ಟು ಕೊಡ್ತೀಯ ಕೊಡು ಪರವಾಗಿಲ್ಲ ಅಂತ ಅಂತಿದ್ರು. ಬಟ್ ನನಗೆ ಅದು ಬೇಡ ಅಂತಂದೆ. ನೋಡ್ಬೋದು ಇಲ್ಲಿ ಯಾವುದೋ ಸಮುದ್ರನೇ, ಇದು ತುಂಬ ದೊಡ್ಡದಾಗಿರೋ ಸಮುದ್ರ. ನೋಡಿ ಇಲ್ಲಿಂದ ಅಲ್ಲಿ ಗಂಟೆ ಎಂಡೇ ಕಾಣಲ್ಲ ಗುರು. ಇಲ್ಲಿ ಸೂಪರಾಗಿದೆ, ನೋಡ್ಬೋದು ಇಲ್ಲಾದರೂ. ಸೊ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ವಿಜಯನಗರ ಜಿಲ್ಲೆಗೆ ಸ್ವಾಗತ ಅಂತ ಬರ್ದಿಲ್ಲ, ಕಾಣಿಸ್ತಿದ್ದಲ್ಲ. ಸೊ ನೋಡ್ಬೋದು ನೀವೇ ಇಲ್ಲಿ ಯಾವ ಥರ ಇದೆ. ತುಂಬ ಜನ ಇಲ್ಲಿ ಯೂಟ್ಯೂಬರು ಬ್ಲಾಗರ್ಸ್ ಎಲ್ಲ ಬಂದು ಇಲ್ಲಿ ಬ್ಲಾಗ್ ಮಾಡ್ತಾರೆ, ವೀಡಿಯೋ ಶೂಟ್ ಕೂಡ ಮಾಡ್ತಾರೆ. ಸೊ ನಾನು ಕೂಡಪ್ಪ ಸೊ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಸೂಪರಾಗಿದೆ ಗುರು. ಇಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂಥರನೇ ಮಸ್ತಾಗಿದೆ. ಸೊ ಫೋನಲ್ಲಿ ಕೂಡ ಒಂದು ಶೂಟ್ ಮಾಡ್ತೀನಿ, ಒಂದು ಸೆಕೆಂಡ್. ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಾನು ಇಲ್ಲಿ ಊರಿಗೆ ಹೋಗೋ ಟೈಮಲ್ಲಿ ಇಲ್ಲೊಂದು ಸಮುದ್ರ ಸಿಕ್ಕಂಗಾಗುತ್ತೆ. ಸೊ ಸಮುದ್ರನ ಹೊಳಿನ ಗೊತ್ತಿಲ್ಲ, ತುಂಬ ದೊಡ್ಡದಾಗಿದೆ. ಬಟ್ ನೋಡೋಕ್ಕಂತೂ ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ನೋಡ್ಬೋದು ಇಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ವಿಜಯನಗರ ಜಿಲ್ಲೆಗೆ ಎಂಟ್ರಿ ಅಂತ ಹಾಕಿರಲ್ಲ. ಸೊ ಇಲ್ಲಿ ಎಂಟ್ರಿನೇ ಲೆಫ್ಟ್ ಸೈಡೆಲ್ಲ ಕಾಣಿಸುತ್ತೆ. ಸೂಪರಾಗಿದೆ ವ್ಯೂ ಮಾತ್ರ. ಬಂದು ನೀವು ಕೂಡ ಒಂದು ಟೈಮ್ ಎಂಜಾಯ್ ಮಾಡಿ, ಫೋಟೋ ಶೂಟ್ ಮಾಡಿ, ವಿಡಿಯೋ ಶೂಟ್ ಮಾಡಿ. ಇಲ್ಲೆಲ್ಲ ತುಂಬ ಜನ ಬ್ಲಾಗರ್ಸ್ ಇರ್ತಾರೆ. ಸೊ ನಾನು ಕೂಡ ಬಂದೀನಿ. ನೋಡಿದ್ರಲ್ಲ ಬ್ರದರ್ ಯಾವ ಥರ ಇದೆ ಅಂತ ಇಲ್ಲಿ ವ್ಯೂಸು. ನಿಜವೂ ತುಂಬ ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ. ನೋಡ್ಬೋದು ನೀವು ಇಲ್ಲಿ ಬಂದ್ಬಿಟ್ಟು ಒಂದು ಸಾರಿ ಎಂಜಾಯ್ ಮಾಡಿ. ಸೊ ಇಲ್ಲಿ ಹೊಸಪೇಟೆ ಮತ್ತು ಬಳ್ಳಾರಿ, ಹುಬ್ಬಳ್ಳಿ, ಹುನಗುಂದ ಅಂತ ಎಂಟ್ರಿ ಇದೆ. ಸೊ ಅಲ್ಲಿ ಹಾಕಿದರೆ ವಿಜಯನಗರ ಜಿಲ್ಲೆಗೆ ಸ್ವಾಗತ ಅಂತ. ಸೊ ನಾವು ಫೈನಲಿ ರೀಚ್ ಆಗಿದ್ದೀವಿ ವಿಜಯನಗರ ಜಿಲ್ಲೆಗೆ. ಸೊ ತುಂಬ ಖುಷಿಯಾಗಿ. ನನ್ನ ಫ್ರೆಂಡ್ ಕೂಡ ಒಬ್ಬ ವಿಜಿ ಅಂತ ಡ್ಯಾನ್ಸರು. ಸೊ ಅವನು ವಿಜಯನಗರದವನೇ. ಅವನು ಇಲ್ಲಿ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡ್ಕೊಂಡಿದ್ದಾನೆ. ಅವನು ಮುಂಚೆ ಅವನು ಒಂದೇ ಕ್ಲಾಸಲ್ಲಿ ಡ್ಯಾನ್ಸ್ ಆಡ್ತಿದ್ವಿ. ಸೊ ಒಂದೇ ಟೀಮಲ್ಲಿದ್ವಿ. ಸೊ ಅವ್ನು ಬಂದುಬಿಟ್ಟು ಇಲ್ಲಿ ಅವರೂರಲ್ಲಿ ಸ್ವಂತ ಬಿಸ್ನೆಸ್ ಮಾಡ್ತಿದ್ದಾನೆ. ಬಿಸ್ನೆಸ್ ಮೀನ್ಸ್ ಅಂದರೆ ಅವ್ನು ಟ್ಯಾಲೆಂಟ್ನ ಅಚೀವ್ ಮಾಡ್ತಿದ್ದಾನೆ. ಸೊ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದಾನೆ, ಸ್ಟೀಲ್ ಸಿಟಿ ಡ್ಯಾನ್ಸ್ ಅಂತ. ಸೊ ನಾವಿನ್ನೂ ಅಲ್ಲೇ ಬೆಂಗಳೂರಲ್ಲೇ ಇದ್ದೀವಿ.
ನೋಡ್ಬೋದು ಇಲ್ಲಿ ಒಳಗಡೆ ಗುಹೆ ಥರ ಗುರು ಸೂಪರಾಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇಲ್ಲಿ. ಇದು ಹೇಳೋಕ್ಕಾಗಲ್ಲ, ನೀವೇ ಒಂದ್ಸಾರಿ ಬಂದು ನೋಡ್ಕೋಬೋದು ಯಾವ ಥರ ಇದೆ ಅಂತ. ಬನ್ನಿ ಒಂದ್ಸಾರಿ ಕಂಪಲ್ಸರಿಯಾಗಿ. ಗಾಯ್ಸ್ ಇನ್ನೊಂದು ಪದೇ ಕೇಳ್ತಿರೋದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ಲೈಕ್ ಶೇರ್ ಕಮೆಂಟು ಮರಿಲೇಬೇಡಿ. ಇದು ಲಾಂಗ್ ರೈಡಿಂದ ಫಸ್ಟ್ ಮೋಟೋ ಬ್ಲಾಗಿಂದ ಸ್ಟಾರ್ಟಪ್ ಮಾಡಿದ್ದು. ಸೊ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನನಗೆ. ಏನಾದರೂ ರಾಂಗ್ ಇದ್ದರೆ ತಿದ್ಕೊಂಡು ಸರಿ ಮಾಡ್ಕೊತೀನಿ. ಇನ್ನೊಂದು, ನಾನು ಈ ಎಕ್ಸರ್ ಜಾಕೆಟ್ ಕಾಣಿಸ್ತಿದೆಯಲ್ಲ, ಸೊ ಇದು ಅನ್ಬಾಕ್ಸ್ ವೀಡಿಯೋನ ಅನ್ಬಾಕ್ಸ್ ವೀಡಿಯೋ ಮಾಡಿದ್ದೀನಿ. ಸೊ ನಾನು ಎಡಿಟಿಂಗ್ ಮಾಡಿಲ್ಲ, ಯಾಕಂದರೆ ಸೊ ನಂಗೆ ಅಷ್ಟು ಟೈಮ್ ಸಿಗಲಿಲ್ಲ. ಸೊ ಇವತ್ತು ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೆ, ಬಟ್ ನನಗೆ ಮಾಡೋಕ್ಕೆ ಟೈಮ್ ಸಿಲ್ಲ. ಊರಿಗೆ ಬಾ ಅಂದ್ರಲ್ಲ, ಸೊ ಸಡನ್ನಾಗಿ ಅದಕ್ಕೆ ಊರಿಗೆ ಬರ್ತಾ, ಅದಕ್ಕೋಸ್ಕರ ಇದು ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ಅದೇ ಅಪ್ಲೋಡ್ ಮಾಡ್ತೀನಿ. ನೋಡಿ ಇಲ್ಲಿ ಬೇಗ ವ್ಯೂಸ್ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ತುಂಬ ಖುಷಿ ಆಗ್ತಿದೆ ನನಗೆ. ಒಂದು ಲೊಕೇಶನ್ ಇಷ್ಟ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಸೊ ಇವಾಗ ನಾನು ಸಿಗ್ತೀನಿ ನೆಕ್ಸ್ಟ್ ಲೊಕೇಶನ್ದಲ್ಲಿ. ಸೊ ವಿಡಿಯೋನ ಕಂಟಿನ್ಯೂ ನೋಡ್ತಾಯಿರಿ ಫ್ರೆಂಡ್ಸ್.